ನಾನು ಕಳೆದ ಕ್ಲಾಸಲ್ಲಿ ಹೇಳಿದಾಗೆ ನಮಗೆ ಇಂಗ್ಲಿಷ್ ಓದೋದು ಬರೆಯೋದಕ್ಕೆ ಕನ್ನಡದಲ್ಲಿ ಇಲ್ಲದೇ ಇರುವಂತಹ ಒಂದು ವಿಷಯ, ತುಂಬ ಇಂಪಾರ್ಟೆಂಟ್ ವಿಷಯ, ಅದು ಸೈಲೆಂಟ್ ಲೆಟರ್ಸ್. ಅಕ್ಷರಗಳು, ಕೆಲವು ಅಕ್ಷರಗಳಲ್ಲ, ಬಹಳ ಅಕ್ಷರಗಳು, ಇನ್ಫ್ಯಾಕ್ಟ್ ಎಲ್ಲ ಅಕ್ಷರಗಳು ಎಕ್ಸೆಪ್ಟ್ ಕ್ಯೂ ಅನ್ನೋ ಅಕ್ಷರ ಬಿಟ್ಟು ಬೇರೆ ಎಲ್ಲ ಅಕ್ಷರಗಳು ಸೈಲೆಂಟ್ ಆಗಿರುತ್ತೆ. ಕ್ಯೂ ಮತ್ತೆ ವೈ, ಕೆಲವು ಕಡೆ ವೈ ಸೈಲೆಂಟ್ ಆಗಲ್ಲ. ಬೇರೆ ಎಲ್ಲ ಅಕ್ಷರಗಳು 24 ಅಕ್ಷರಗಳು ಸೈಲೆಂಟ್ ಆಗುತ್ತೆ. 80% ಸೈಲೆಂಟ್ ಅಕ್ಷರಗಳೇ ಇರ್ತವೆ ನಿಮಗೆ ಓದಬೇಕಾದ್ರೆ. ಓಕೆ, ಅಂಡ್ ನಾನು ಹೇಳಿದಾಗೆ 50% ಸೈಟ್ ವರ್ಡ್ಸ್ ಇರುತ್ತೆ. ಸೊ ಹಾಗಾಗಿ ನಾವು ಫೋನಿಕ್ಸ್ ಬ್ಲೆಂಡಿಂಗ್ ಪ್ಯಾಟರ್ನ್ ಎಲ್ಲ ಕಡೆ ವರ್ಕ್ ಆಗಲ್ಲ. ಸೈಲೆಂಟ್ ಲೆಟರ್ಸ್ ನಮಗೆ ಎಲ್ಲಿ ಸೈಲೆಂಟ್ ಆಗುತ್ತೆ ಅನ್ನೋದು ಗೊತ್ತಿದ್ರೆ ಮಾತ್ರ ನಮಗೆ ಸ್ವಲ್ಪ ರೀಡಿಂಗ್ ಈಸಿ ಆಗುತ್ತೆ. ಇದನ್ನ ಯಾರೋ ಕೇಳಿದ್ರು, ಸರ್ ಹೇಗೆ ನೆನ್ಪಿಟ್ಕೊಳ್ಳೋದು? ನೆನಪು ಯಾಕೆ ಇಟ್ಕೋತೀರಾ? ನಾವು ಯಾವುದನ್ನು ನೆನ್ಪಿಟ್ಕೊಳ್ಳೋಕೆ ಟ್ರೈ ಮಾಡ್ತೀವಿ, ಅದು ನಾವು ಮರ್ತು ಬಿಡ್ತೀವಿ. ಸೊ ನೆನ್ಪಿಟ್ಕೊಳ್ಳೋಕೆ ಹೋಗಬೇಡಿ, ಜಸ್ಟ್ ಡೈಲಿ ಓದ್ತಾ ಇರಿ, ಬರಿತಾ ಇರಿ, ಅದು ಆಟೋಮೆಟಿಕ್ ಆಗಿ ನೆನಪಲ್ಲಿ ಇರುತ್ತೆ. ಅದು ಒಂದೇ ದಾರಿ. ಓಕೆ, ಮತ್ತೆ ನಾನು ಹೇಳಿದ್ದೀನಿ ಕೆಲವರಿಗೆ ಪ್ಯಾಟರ್ನ್ ಕೊಟ್ಟಿದ್ದೀನಿ. ಕೆ ಮುಂದೆ ಎನ್ ಬಂದಾಗ ಕೆ ಸೈಲೆಂಟ್ ಆಗುತ್ತೆ, ಎಲ್ ಆದ್ಮೇಲೆ ಎಂ ಬಂದರೆ ಎಲ್ ಸೈಲೆಂಟ್ ಆಗುತ್ತೆ. ಓಕೆ, ಸೊ ಇವೆಲ್ಲ ಕೆಲವು ಪ್ಯಾಟರ್ನ್ಸ್, ಎಲ್ಲದೂ ಅಲ್ಲ. ಓಕೆ, ಸೊ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರವಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಓದಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು, ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು, ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸಕ್ಕೆ ಹೋಗಿರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್. ರೈಟ್, ಸೊ ಸೈಲೆಂಟ್ ಲೆಟರ್ಸ್ ಅಲ್ಲಿ ನಾವು ಇವತ್ತು ಯಾವ್ದು ನೋಡ್ತಾ ಇದೀವಿ? ಕೆ ಸೈಲೆಂಟ್ ಇಲ್ಲ ಆಗುತ್ತೆ. ಸೊ ಕೆ ಎಲ್ಲಿ ಸೈಲೆಂಟ್ ಆಗುತ್ತೆ ಆಲ್ರೆಡಿ ನಾನು ಹೇಳಿದ್ದೀನಿ. ಕೆ ಆದ್ಮೇಲೆ ನಿಮಗೆ ಎನ್ ಬಂದ್ರೆ, ಕೆ ಸೈಲೆಂಟ್ ಮಾಡಿ. ಕೆ ಉಚ್ಚಾರಣೆ ಮಾಡೋ ಅವಶ್ಯಕತೆ ಇಲ್ಲ. ಫಾರ್ ಎಕ್ಸಾಂಪಲ್, ಸಿಂಪಲ್ ಎಕ್ಸಾಂಪಲ್ ನೋಡಿ, ಇದು ನಾಲೆಜ್, ಜ್ಞಾನ. ನಾಲೆಜ್ ಅನ್ನಕ್ಕೆ ಕೆ ಇದೆ, ನಾವು ಕೆ ಯೂಸ್ ಮಾಡಲ್ಲ. ಇಲ್ಲಿ ಡಬ್ಲ್ಯೂನು ಸೈಲೆಂಟ್ ಆಗುತ್ತೆ. ನಾಲೆಜ್ ಅಲ್ಲಿ ಆಕ್ಚುಲಿ 4 ಅಕ್ಷರ ಸೈಲೆಂಟ್ ಆಗುತ್ತೆ. ಡಬ್ಲ್ಯೂ ಸೈಲೆಂಟ್ ಆಗುತ್ತೆ, ಡಿ ಸೈಲೆಂಟ್ ಆಗುತ್ತೆ, ಇ ಸೈಲೆಂಟ್ ಆಗುತ್ತೆ. ಬರೀ ನಾವು ಹೇಳೋದು NOLEG ಅಕ್ಷರ ಮಾತ್ರ ಇಂಗ್ಲಿಷಲ್ಲಿ ನಾಲೆಜಲ್ಲಿ ಉಚ್ಚಾರಣೆ ಆಗುತ್ತೆ. ಹೀಗೆ ಬರಿಬೋದಲ್ಲ ಅಂತ ಕೇಳಿದ್ರೆ ಹೀಗೆ ಬರೆಯೋಕ್ಕಾಗಲ್ಲ, ಅದಕ್ಕೆ ಅದರದೇ ಅದೇ ರೂಲ್ಸ್ ಇರುತ್ತೆ, ಅದೆಲ್ಲ ತಲೆ ಕೆಡಿಸ್ಕೋಬೇಡಿ. ಸೊ ಕೆ ಆದ್ಮೇಲೆ ಎನ್ ಬಂದ್ರೆ ಕೆ ಈಸ್ ಆಲ್ವೇಸ್ ಸೈಲೆಂಟ್. ಆಲ್ವೇಸ್ ಅಂದ್ರೆ ಯಾವಾಗಲೂ. ಓಕೆ, ರೈಟ್. ಸೊ ಪದ ಎಲ್ಲ ಇದೆಲ್ಲ ಆಮೇಲೆ ನೋಡೋಣ. ನೈಫ್, ನೈಟ್, ನಿಟ್, ನಾಬ್, ನಾಕ್, ನಾಟ್, ಇವೆಲ್ಲ ವರ್ಡ್ಸ್ ಎಲ್ಲ ಆಮೇಲೆ ನೋಡೋಣ. ಪ್ರಾಕ್ಟೀಸ್ ಸಪ್ರೇಟ್ ಆಗಿ ನಾನು ಮಾಡಿಸ್ತೀನಿ ನಿಮಗೆ. ನೆಕ್ಸ್ಟ್, ಎಲ್ಲಿ ಸೈಲೆಂಟ್ ಆಗುತ್ತೆ? ಆಲ್ಮೋಸ್ಟ್ ಎಲ್ಲಿ ಸೈಲೆಂಟ್ ಆಗುತ್ತೆ ಪ್ಯಾಟರ್ನ್ ನೋಡಿ. ಎಂ, LM, LF, LM, LK, LD ಎಲ್ಲ ಕಡೆ ಆಗಲ್ಲ. LK, LF, LM, LK, ಇದರ ಅರ್ಥ ಏನು? ಎಲ್ ಆದ್ಮೇಲೆ ಎಂ ಬಂದ್ರೆ, ಎಲ್ ಆದ್ಮೇಲೆ ಕೆ ಬಂದ್ರೆ, ಎಲ್ ಆದ್ಮೇಲೆ ಎಫ್ ಬಂದ್ರೆ. ಸೊ ಎಲ್ ಆದ್ಮೇಲೆ ಕೆ ಎಲ್ಲ ಕಡೆ ಸೈಲೆಂಟ್ ಆಗಲ್ಲ. ಮಿಲ್ಕ್, ಹಲ್ಕ್ ಇಂಥ ಕಡೆ ಪ್ರೊನೌನ್ಸ್ ಆಗುತ್ತೆ. ಈ ವರ್ಡ್ಸ್ ಮಾತ್ರ, ಈ ವರ್ಡ್ಸ್ ಪ್ರಾಕ್ಟೀಸ್ ಮಾಡಿ ಅಷ್ಟೇ. ಈ ವರ್ಡ್ಸ್ ಎಲ್ಲ ಗೊತ್ತಾಗುತ್ತೆ ನಿಮಗೆ. ಸೊ ಇದೇನಿದೆ? ಆಲ್ಮಂಡ್ ಅಂತ ಹೇಳಲ್ಲ, ಆಮಂಡ್. ಬಾಮ್, ಬಿಹಾಫ್, ಕಾಫ್, ಕಾಮ್, ಚಾಕ್, CHALK, ಚಾಕ್ ಆಗಲ್ಲ ಅದು, ಚಾಕ್. ಹುಡ್, ಫೂಕ್, ಹಾಫ್, ಪಾಮ್, ಸ್ಯಾಮನ್, ಶುಡ್, ಸ್ಟಾಕ್, ಟಾಕ್, ವಾಕ್. ಇಲ್ಲಿ ಇನ್ನೊಂದು ಉಚ್ಚಾರಣೆ ನೋಡಿ. ಎಲ್ಲಿಂದ ಕೆಲವು ಅಕ್ಷರಗಳ ಉಚ್ಚಾರಣೆ ಚೇಂಜ್ ಆಗುತ್ತೆ. ಉದಾಹರಣೆಗೆ ಇಲ್ಲಿ ALM ಬಂದಾಗ ಇಟ್ ಈಸ್ ಆಲ್ವೇಸ್ ಆಮ್. ಎಕ್ಸ್ಕ್ಯೂಸ್ ಮೀ. ALM ಪ್ಯಾಟರ್ನ್ ಅಬ್ಸರ್ವ್ ಮಾಡಿ, ನೀವೇ ಅಬ್ಸರ್ವ್ ಮಾಡಿ, ಗೊತ್ತಾಗುತ್ತೆ. ALM ಬಂದಾಗ ನಾವು ಯಾವಾಗಲೂ ಆಮ್ ಅಂತಾನೆ ಹೇಳಬೇಕು. ಅದೇ ತರ ALK ಬಂದಾಗ ಆಕ್ ಸೌಂಡ್ ಬರುತ್ತೆ. ನೆನ್ಪಿಟ್ಕೊಳ್ಳಿ, ನಾನು ಈ ವರ್ಡ್ಸ್ ಪ್ರೊನೌನ್ಸ್ ಮಾಡ್ತೀನಿ ನೋಡಿ. ALM, ಆಮಂಡ್, ಬಾಮ್, ಕಾಫ್, ಹಾಫ್, ಕಾಫ್. ALF ಬಂದಾಗ ಆಫ್. ಅರ್ಥ ಆಗ್ತಿದೆಯಾ? ಪ್ಯಾಟರ್ನ್ ನೋಡಿ. ಆ ಎ ಅಕ್ಷರ ಆಮಂಡ್, ALM, ಆಫ್, ಕಾಫ್, ALF. ಬಟ್ ALK ಇದೆಲ್ಲ ALK ಇದೆ ನೋಡಿ. ALK ಇದೆ, ಇದನ್ನ ಮಾತ್ರ ನಾವು ಆಕ್ ಅಂತ ಹೇಳ್ತೀವಿ. ಆಕ್ ಅಂತ ಹೇಳ್ಬಾರ್ದು, ಆಕ್. ಬೇಕಾದ್ರೆ ಈ ತರ ಬರ್ಕೊಳ್ಳಿ, OC,
ಆಕ್. ಸೊ ಇದನ್ನ ಹೆಂಗೆ ಹೇಳ್ತೀವಿ? ಸ್ಟಾಕ್ ಅಲ್ಲ ಸ್ಟಾಕ್, ಠಾಕ್ ಅಲ್ಲ ಠಾಕ್, ವಾಕ್ ಅಲ್ಲ ವಾಕ್, ಯಾಕ್ ಅಲ್ಲ ಯೋಕ್. ಇಲ್ಲಿ ಓ ಇದೆ, ಅದಕ್ಕಾಗಿ ಯೋಕ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಇಲ್ಲಿ ಎ ಅಕ್ಷರದ ಉಚ್ಚಾರಣೆನೂ ಚೇಂಜ್ ಆಗಿದೆ. ಏನ ನಾವು ಆ ಅಂತ ಹೇಳ್ತಾ ಇದೀವಿ ಕೆಲವು ಕಡೆ ಆ ಅಂತ ಹೇಳ್ತಾ ಇದೀವಿ, ರೈಟ್? ಸೊ ನಾನು ಮೊದಲೇ ಹೇಳಿದ್ದೆ ನಿಮಗೆ, ಎ ಅದ್ರ ಅಕ್ಷರ ಸೌಂಡ್ಸ್ ಚೇಂಜ್ ಆಗುತ್ತೆ, ಏದು ಉಚ್ಚಾರಣೆ ಚೇಂಜ್ ಆಗುತ್ತೆ, ಬರೀ ಆ ಅಂತಾನೆ ಇರೋದಿಲ್ಲ. ಓಕೆ, ಗೊತ್ತಾಯ್ತಲ್ವಾ? ಸೊ ಈಗ ಈ ಪ್ಯಾಟರ್ನ್ ಗೊತ್ತಾಯ್ತಲ್ವಾ? ಸೈಲೆಂಟ್ ಅಕ್ಷರಗಳಲ್ಲಿ ಕೆ ಎಲ್ಲಿ ಸೈಲೆಂಟ್ ಆಗುತ್ತೆ? ಕೆ ಆದಮೇಲೆ ಎನ್ ಬಂದ್ರೆ ಕೆ ಈಸ್ ಆಲ್ವೇಸ್ 100% ಸೈಲೆಂಟ್. ಎಲ್ಲಿ ಸೈಲೆಂಟ್ ಆಗುತ್ತೆ? ಎಲ್ ಆದ್ಮೇಲೆ ಎಂ ಬಂದಾಗ ಇಟ್ ಈಸ್ ಆಲ್ವೇಸ್ ಸೈಲೆಂಟ್. ಸಮ್ ಟೈಮ್ಸ್ ಇಟ್ ಈಸ್ ನಾಟ್ ಅಷ್ಟೇ, ಬಟ್ ಸೈಲೆಂಟ್ ಅಕ್ಷರಗಳು, ಸೈಲೆಂಟ್ ಪದಗಳು ಇವೇ ಇರುತ್ತೆ ಆಲ್ಮೋಸ್ಟ್ ನಿಮಗೆ. ಓಕೆ, ರೈಟ್. ನೆಕ್ಸ್ಟ್ ಎನ್. ಎಲ್ ಆದ್ಮೇಲೆ ಎಂ ಆಕ್ಚುಲಿ ಸೈಲೆಂಟ್ ಆಗಲ್ಲ, ಕೆಲವು ಕಡೆ ಸೈಲೆಂಟ್ ಬಟ್ ಯೂಸ್ ಆಗಲ್ಲ ಜಾಸ್ತಿ. ಎಂ ಸೈಲೆಂಟ್ ಅಕ್ಷರ ಬಹಳ ಕಡಿಮೆ. ನ್ಯೂಮಾನಿಕ್ಸ್ ಅಂತ ಒಂದು ಪದ ಇದೆ ಅಷ್ಟೇ, ನ್ಯೂಮಾನಿಕ್ಸ್ ಅಲ್ಲಿ ಎಂ ಬರುತ್ತೆ, ಬಟ್ ಅದನ್ನು ಜಾಸ್ತಿ ಯೂಸ್ ಮಾಡಲ್ಲ. ಓಕೆ, ಸೊ ಸೈಲೆಂಟ್ ಎನ್ ಎಲ್ಲಿ ಸೈಲೆಂಟ್ ಆಗುತ್ತೆ? ಎಲ್ಲಿ ಸೈಲೆಂಟ್ ಆಗುತ್ತೆ ಅಂತ ಹೇಳಿದ್ರೆ ಎಂ ಆದಮೇಲೆ ಎನ್ ಕೊನೆಯಲ್ಲಿ, ನೆನ್ಪಿಟ್ಕೊಳ್ಳಿ, ಎಂ ಆದಮೇಲೆ ಕೊನೆಯಲ್ಲಿ ಎನ್ ಬಂದ್ರೆ ಓಕೆ, ಎನ್ ಇಸ್ ಸೈಲೆಂಟ್, ಅದರ ಅವಶ್ಯಕತೆ ಇಲ್ಲ. ಉದಾಹರಣೆಗೆ ಇಲ್ಲಿ ನೋಡಿ, ಆಟಮ್. ಓಕೆ, ನಾನು ಸ್ವಲ್ಪ ಝೂಮ್ ಮಾಡ್ತೀನಿ. ಎಲ್ಲ ವರ್ಡ್ಸನ್ನು ಒಟ್ಟಿಗೆ ಹಾಕಬೇಕಿತ್ತು, ಹಾಗಾಗಿ ಸ್ವಲ್ಪ ನೋಡಿ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಎಂ ಕೊನೆಯಲ್ಲಿ, ಎಲ್ಲ ಕೊನೆಯಲ್ಲಿ ಬಂದಿದೆ ನೋಡಿ, ಇಲ್ಲಿ ಕೊನೆಯಲ್ಲಿ ಬಂದಿದೆ, ಇಲ್ಲಿ ಕೊನೆಯಲ್ಲಿ ಬಂದಿದೆ, ಜಾಸ್ತಿ ವರ್ಡ್ಸ್ ಇಲ್ಲ ಅದರಲ್ಲಿ. ಎನ್ ಸೈಲೆಂಟ್. ಸೊ ಆಟಮ್, ಹಿಮ್, ಕಾಲಮ್, ಸಾಲಮ್, ಡ್ಯಾಮ್. ಓಕೆ, ಜಾಸ್ತಿ ವರ್ಡ್ಸ್ ಇಲ್ಲ, ತಲೆ ಕೆಡಿಸ್ಕೋಬೇಡಿ. ಇನ್ನು ಇದು ಅಷ್ಟೇ, ಕಂಡೆಮ್. ಕಂಡೆಮ್ ಪದ ಕೇಳಿರ್ಬೋದು ನೀವು. ಕಂಡೆಮ್ ಅಂದರೆ ಒಬ್ಬರನ್ನ ಕಡೆಗಣಿಸೋದು, ಒಬ್ಬರನ್ನ ಹೀಯಾಳಿಸೋದು. ಅವರು ತುಂಬ ಕಂಡೆಮ್ ಮಾಡಿದ್ರು, ತುಂಬ ಕಂಡೆಮ್ ಮಾಡ್ತಾರೆ. ಕಂಡೆಮ್ ಅಂದರೆ ಒಬ್ಬರನ್ನ ಕೆಳಮಟ್ಟದಲ್ಲಿ ನೋಡೋದು, ಒಬ್ಬರನ್ನ ಕೆಳಮಟ್ಟಕ್ಕೆ ತಳ್ಳೋದು ಅಂತಲ್ಲ, ಕೆಳಮಟ್ಟದಲ್ಲಿ ನಾವು ಅವ್ರನ್ನ ಟ್ರೀಟ್ ಮಾಡೋದಕ್ಕೆ ಕಂಡೆಮ್ ಅಂತ ಹೇಳ್ತೀವಿ, ರೈಟ್? ನೆಕ್ಸ್ಟ್, ಈ ಎರಡು ಪದಗಳು ಬಹಳ ವಿಚಿತ್ರವಾಗಿರೋ ಪದಗಳು. ಈಗ ಯಾರಾದರೂ ಈ ಪದನ ನಮ್ಮ ಸರ್ಕಾರ ಅನ್ಲಿಕ್ಕೆ ಕನ್ನಡದಲ್ಲಿ ಏನಂತ ಹೇಳ್ತೀವಿ? ಸರ್ಕಾರ ಅನ್ಲಿಕ್ಕೆ ಕನ್ನಡದಲ್ಲಿ ಏನಂತೀವಿ? ಗವರ್ನಮೆಂಟ್. ಗವರ್ನಮೆಂಟ್. ಓಕೆ, ಕನ್ನಡದಲ್ಲಿ ನ ಅಂತ ಬರಬೇಕಾದ್ರೆ ಇಂಗ್ಲೀಷಲ್ಲಿ ಒಂದು ಎನ್ ಎ ಬರಬೇಕು, ಇಲ್ಲ ಎನ್ ಯು ಬರಬೇಕು ಅಲ್ವಾ? ಬಟ್ ಇಲ್ಲಿ ಎನ್ ಮತ್ತೆ ಎಂ ಒಟ್ಟಿಗೆ ಇದೆ, ಅದನ್ನ ಗವರ್ನ ಅಂತ ಹೆಂಗೆ ಹೇಳ್ತೀರಾ? ಗೌರ್ಮೆಂಟ್. ಓಕೆ, ಗೌರ್ಮೆಂಟ್, ರೈಟ್. ಹಾಂ, ರೈಟ್. ಆಕ್ಚುಲಿ ಇದರ ಉಚ್ಚಾರಣೆ ಏನು ಗೊತ್ತಾ? ಅದನ್ನ ನಾವು ಎರಡು ತರ ಹೇಳ್ಬೋದು. ಇದನ್ನ ನಾವು ಗವರ್ನ್ಮೆಂಟ್ ಅಂತ ಹೇಳ್ಬೋದು. ಬಟ್ ಆಕ್ಚುಲಿ ನಾವು ಯಾವಾಗಲೂ ಉಚ್ಚಾರಣೆ ನಾವು ಸ್ವಲ್ಪ ಹೆಂಗೆ ಈಸಿ ಆಗುತ್ತೆ ಹಂಗೆ ನಾವು ಪ್ರೊನೌನ್ಸ್ ಮಾಡ್ತೀವಿ ವರ್ಡ್ಸ್ ಇನ್ ಇಂಗ್ಲೀಷ್. ಸೊ ಇದನ್ನ ನೀವು ಹೇಳೋದು ನೇಟಿವ್ ಸ್ಪೀಕರ್ಸ್, ಇಂಗ್ಲೀಷ್ ಸ್ಪೀಕರ್ಸ್, ಅವ್ರು ಹೇಳೋದು ಇದನ್ನ ಆಕ್ಚುಲಿ ನೀವು ನೋಡಿದ್ರೆ, ವಿಡಿಯೋಸಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಗವರ್ಮೆಂಟ್ ಅಂತ ಹೇಳ್ತಾರೆ, ಗವರ್ನಮೆಂಟ್, ಗೋರ್ಮೆಂಟ್ ಅಂತ ಹೇಳೋದಿಲ್ಲ. ಅವ್ರು ಹೇಳೋದಿಷ್ಟೇ ಸಿಂಪಲ್ ಆಗಿ, ಗವರ್ಮೆಂಟ್. ಓಕೆ, ಸೊ ಇಲ್ಲಿ ಆರ್ ಸೈಲೆಂಟ್ ಆಗಿದೆ, ಎನ್ ಸೈಲೆಂಟ್ ಆಗಿದೆ, ಇ ಸೈಲೆಂಟ್ ಆಗಿಲ್ಲ. ಈನ ನಾವು ಅಂತ ಹೇಳ್ತೀವಿ, ಗವರ್ಮೆಂಟ್. ಕೆಲವು ಸಲ ಅದು ಈನು ಸೈಲೆಂಟ್ ಆಗಿರೋ ತರ ಕಾಣಿಸುತ್ತೆ, ಗವರ್ಮೆಂಟ್. ಅವಾಗ ಏನಾಗುತ್ತೆ? ಗವರ್ಮೆಂಟ್ ಆಗುತ್ತೆ. ಅಲ್ಲಿ ಅಂತ ಸಣ್ಣ ಸೌಂಡ್ ಇದೆ, ಶ್ವಾಸ ಸೌಂಡ್. ಸೊ ಹಾಗಾಗಿ ಗವರ್ಮೆಂಟ್ ಆರ್ ಯು ಕ್ಯಾನ್ ಸೇ ಗವರ್ನ್ಮೆಂಟ್. ಓಕೆ, ಸೊ ನೀವೇನು ಹೇಳಿದ್ರಿ ಈಗ? ಗವರ್ನಮೆಂಟ್, ಗೋರ್ಮೆಂಟ್, ಇದೆಲ್ಲ ನಾವೇ ಮಾಡ್ಕೊಂಡಿರೋದು. ದ ಆಕ್ಚುಯಲ್ ಪ್ರೊನೌನ್ಸಿಯೇಷನ್ ಇಸ್ ಕನ್ನಡದಲ್ಲಿ ಏನಿದೆ, ಕನ್ನಡ ಸ್ಪಷ್ಟವಾಗಿ ಓದಕ್ಕೆ ಬರೋರಿಗೆ ಇಂಗ್ಲೀಷು ಸ್ಪಷ್ಟವಾಗಿ ಓದ್ಬೋದು. ಗವರ್ಮೆಂಟ್. ಏನ್ ಹೇಳ್ತೀರಾ? ಎಸ್, ಅದೇ ತಪ್ಪು ಹೇಳ್ತಾ ಇದ್ರಿ ಅಂತ ನಾನು ಹೇಳ್ತಾ ಇರೋದು, ಮತ್ತೆ ಅದನ್ನೇ ರಿಪೀಟ್ ಮಾಡಬಾರ್ದು. ಗವರ್ಮೆಂಟ್ ಜಾಬ್. ಕನ್ನಡದಲ್ಲಿ ನೋಡಿ, ಕನ್ನಡದಲ್ಲಿ ಮಾತಾಡಬೇಕಾದ್ರೆ ನಮ್ಮ ಗೌರ್ಮೆಂಟ್ ಸೇರಿಲ್ಲ, ಆ ಗೌರ್ಮೆಂಟ್ ಜಾಬ್ ಇದೆ ಹಿಂಗೆ ಹೇಳಿ ಪರವಾಗಿಲ್ಲ. ಬಟ್ ಇಂಗ್ಲೀಷ್ ಅಂತ ಬಂದಾಗ ಅದನ್ನ ಗವರ್ಮೆಂಟ್ ಅಂತಾನೆ ಹೇಳಬೇಕು. ಇಟ್ಸ್ ಗವರ್ಮೆಂಟ್. ಓಕೆ, ನೆಕ್ಸ್ಟ್, ಇದು ಒಂದು ಸಮಸ್ಯೆ ಇದೆ. ತುಂಬಾ ಜನ ಇದನ್ನ ನಮ್ಮ ಪರಿಸರ ಅಂತ ಹೇಳಲಿಕ್ಕೆ ನಾವು ಇದನ್ನ ಹೆಂಗ್ ಓದ್ತೀರಾ ಓದಿದ್ರೆ ನಾವು, ಓಕೆ ನಾನೇ ಹೇಳ್ಬಿಡ್ತೀನಿ, ಎನ್ವೈರನ್ಮೆಂಟ್. ಎಸ್, ಎಲ್ಲರೂ ಹೇಳೋದು ಏನು ಅಂತ ಹೇಳಿದ್ರೆ, ಈಗ ಗವರ್ನಮೆಂಟ್ ಅಂತ ಹೆಂಗೆ ಹೇಳಿದ್ರಿ, ಗವರ್ನಮೆಂಟ್ ನ ಹೇಳಿದ್ರಿ. ನ ಹೇಳಕ್ಕೆ ಇಲ್ಲಿ ನಿಮಗೆ ಎನ್ ಆದ್ಮೇಲೆ ಯು ಅಥವಾ ಎ ಇರಬೇಕು, ಇಲ್ಲ ಇಲ್ಲೂ ಅಷ್ಟೇ ಎನ್ ಆದ್ಮೇಲೆ ಯು ಇರಬೇಕು, ಏನಾದ್ರೂ ಇರಬೇಕು. ಬಟ್ ಎನ್ ಆದ್ಮೇಲೆ ಯು, ಎ, ಇ ಯಾವ್ದಾದ್ರು ಇದ್ರೆ ಮಾತ್ರ ನಾವು ಅದು ಎನ್ ನ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ, ಹೌದಾ? ಈಗ ಉದಾಹರಣೆಗೆ NULL ಏನಾಗಿತ್ತು? ನಲ್. NUT ನಟ್. ಇದು
ಈ ಎನ್ ಮತ್ತೆ ಯು ಸೇರಿ ಏನಾಗುತ್ತೆ ನ. ನೀವು ನ ಇಲ್ಲಿ ಗವರ್ನಮೆಂಟ್ ಅಂತ ಹೇಳಬೇಕಾದ್ರೆ ನ ಅಂದ್ರೆ ಎನ್ ಯು ಬರ್ಬೇಕು ತಾನೆ, ಅಲ್ಲಿ ಎನ್ ಯು ಇಲ್ಲ. ಅದೇ ತರ ಎನ್ವೈರನ್ಮೆಂಟ್ ಅಂತ ಹೇಳ್ತಾರೆ ತುಂಬ ಜನ, ಆಲ್ಮೋಸ್ಟ್ 60 to 70% ಎನ್ವೈರನ್ಮೆಂಟ್ ಅಂತ ಹೇಳ್ತಾರೆ. ಐ ಡೋಂಟ್ ನೋ ವೈ. ಆಕ್ಚುಲಿ ಇದನ್ನು ಹೇಳಬೇಕಾಗಿರೋದು ಎನ್ವೈರನ್ಮೆಂಟ್ ಆರ್ ಸಿಂಪಲ್ ಆಗಿ ನೀವು ನ ಹೇಳೋದು ಬೇಡ, ಎನ್ವೈರನ್ಮೆಂಟ್ ಆರ್ ಎನ್ವೈರನ್ಮೆಂಟ್. ಸ್ವಲ್ಪ ಕಷ್ಟ ಅಂತ ಅನ್ಸ್ಬೋದು. ನಾನು ನಿಮಗೆ ಸ್ಪೆಸಿಫಿಕ್ 100% ಇಂಗ್ಲೀಷ್ ಈ ಪ್ರೊನೌನ್ಸಿಯೇಷನ್ನ ನೀವು ಫಾರಿನರ್ಸ್ಗೆ ಹೇಳಿದ್ರು ಅವ್ರಿಗೆ ಅರ್ಥ ಆಗುತ್ತೆ. ಯಾಕೆ ಹೇಳಿ, ನೀವು ಕರೆಕ್ಟಾಗಿ ಅವ್ರು ಹೇಳೋ ಥರನೇ ಹೇಳ್ತಾ ಇದ್ದೀರಾ. ಈಗ ಇದು ಹೇಗೆ ನಾನು ಪ್ರೊನೌನ್ಸಿಯೇಷನ್ ನಾನು ನಿಮ್ಗೆ ಹೆಂಗೆ ಹೇಳ್ಕೊಡ್ತಿದ್ದೀನಿ ಅಂದರೆ, ಮ್ಯೂಟ್ ಮಾಡ್ಕೊಳ್ಳಿ ಮಧ್ಯದಲ್ಲಿ ಮಾತಾಡಿದ್ರೆ ಹೆಂಗೆ. ಪ್ರೊನೌನ್ಸಿಯೇಷನ್ ಹೇಗೆ ಅಂತ ಹೇಳಿದ್ರೆ, ಕನ್ನಡದಲ್ಲಿ ನಾನು ಒಂದು ಪದ ಬರಿತೀನಿ, ಇದನ್ನು ಓದ್ರಿ ಯಾರಾದರೂ. ಉತ್ಸಾಹ. ಉತ್ಸಾಹ ಅಂತ ಯಾರಾದರೂ, ಉತ್ಸಾಹ. ಮಕ್ಕಳಿರೋರು ಮ್ಯೂಟ್ ಮಾಡ್ಕೊಳ್ಳಿ, ಮಕ್ಕಳು ಗಲಾಟೆ ಮಾಡ್ತಾ ಇರ್ತಾರೆ. ಓಕೆ, ಇದು ಉತ್ಸಾಹ. ಇಲ್ಲಿ ಸಾ ಎಲ್ಲಿದೆ? ಎಲ್ಲಿದೆ? ಒತ್ತಕ್ಷರ ಸಾನೋ, ಬಟ್ ನಾವು ಇದನ್ನ ಉಚ್ಚಾರಣೆ ಮಾಡ್ತೀವಲ್ವಾ, ಸಾ ಅಂತ ಹೇಳೋದು ಇದು ಉತ್ಸಾಹ. ಸ ಬರುತ್ತೆ, ಸ ಎಲ್ಲಿದೆ? ಸಾ ನನಗೆ ಸಾ ಬೇಕು. ಓಕೆ, ತಾ ಮೇಲ್ಗಡೆ ತಾ ಇದೆ, ತಾನ ತಾ ಅಂತ ಹೇಳ್ತೀನಿ, ತಾನ ತಾ ಅಂತ ಹೇಳ್ತೀನಿ, ತಾನ ಸಾ ಅಂತ ಯಾಕೆ ಹೇಳ್ಬೇಕು ನಾವು? ಇದು ತಾ. ಓಕೆ, ಉತಾಹ. ಹಾ ನೋಡಿ ಹೆಂಗೆ ಕನ್ನಡ ಅಂತ ಬಂದಾಗ ನೀವು ಹೆಂಗ್ ಬೇಕಾದ್ರೆ ಹೇಳ್ತೀರಾ, ಅದನ್ನ ಹಂಗ್ ಮಾಡಿ, ಇದನ್ನ ಹಿಂಗ್ ಮಾಡಿ, ಹಿಂಗ್ ಮಾಡ್ಬೇಕು ಅಂತ ಹೇಳ್ತೀರಾ. ಅದೇ ನಾವು ಇಂಗ್ಲೀಷಲ್ಲಿ ಹೇಳಿದಾಗ ಅದು ಹೆಂಗೆ ಅಂತ ನಮಗೆ ಪ್ರಶ್ನೆ ಮಾಡ್ತೀರಾ. ಅಲ್ಲ, ಹೇಳಕ್ ಬರುತ್ತೆ ಮಾತೃಭಾಷೆಯಲ್ಲಿ ನೀವು ಹೇಳ್ತಾ ಇರೋದು, ಕನ್ನಡದ ಬಗ್ಗೆ ನೀವು ಹೇಳ್ತಾ ಇರೋದು ತಪ್ಪೇ, ಅದು ಹಂಗಲ್ಲ. ಅದು ಒತ್ತಕ್ಷರ ಅಂತ ಬಂದಾಗ ಕನ್ನಡದಲ್ಲಿ ನಾವು ಒತ್ತಕ್ಷರನ ಹೇಗೆ ವರ್ಣಿಸ್ತೀವಿ ಅಂತ ಹೇಳಿದ್ರೆ, ಒತ್ತಕ್ಷರ ಅಂತ ಬಂದಾಗ ಈ ಒತ್ತಕ್ಷರಕ್ಕೆ ಅದರ ಮೇಲಿರುವ ಅಕ್ಷರದ ಕಾಗುಣಿತದ ಚಿಹ್ನೆಯನ್ನ ಸೇರಿಸಿ ಹೇಳಬೇಕು. ಈ ಸ್ ಒತ್ತಕ್ಷರ, ಇದಕ್ಕೆ ನಾವು ಮೇಲೆ ಇದು ಕಾಗುಣಿತ ಇದೇನಿದು ತಲೆಕಟ್ಟಿನ ದೀರ್ಘ, ಆ ತಲೆಕಟ್ಟಿನ ದೀರ್ಘನ ನಾವು ಇದಕ್ಕೆ ಹಾಕಬೇಕು. ಅವಾಗ ಏನಾಗುತ್ತೆ? ಸಾ. ಒತ್ತಕ್ಷರದ ನಿಯಮ ಇದು. ಅದೇ ತರ ಇಂಗ್ಲಿಷಲ್ಲಿ ಬೇಕಾದಷ್ಟು ನಿಯಮಗಳಿದೆ. ಸ್ವಲ್ಪ ಬ್ಲರ್ ಆಗ್ತಾ ಇದೆ ಅನ್ಸುತ್ತೆ, ಹಾಗೆ ವೇಟ್ ಮಾಡಿ ಒಂದು 2 minutes. ವೇಟ್ ಸ್ವಲ್ಪ, ನೆಟ್ವರ್ಕ್ ಮತ್ತೆ ಶುರುವಾಯ್ತು ಅನ್ಸುತ್ತೆ. ಓಕೆ, ಸೊ ಅರ್ಥ ಆಯ್ತಲ್ಲ? ಇಷ್ಟೇನೆ. ಒಂದೊಂದು ಲ್ಯಾಂಗ್ವೇಜ್ ಅಲ್ಲಿ ಅದರದೇ ಆದ ರೂಲ್ಸ್ ಇರುತ್ತೆ. ನಮಗೆ ಕೆಲವು ವರ್ಣಿಸಕ್ಕಾಗಲ್ಲ, ಅದು ಯಾಕೆ ಹಂಗಿದೆ ಅಂತ, ಅದು ಯಾಕೆ ಹಿಂಗೆ ಬರೀಬೇಕು ಅಂತ ಹೇಳಿದ್ರೆ ಅದು ಗೊತ್ತಿಲ್ಲ. ಮುಂಚಿನ ಅಭ್ಯಾಸ ಹಾಗೆ ಬರೆದು ನಮಗೆ ಟೀಚರ್ಗಳು ಹೇಳ್ಕೊಟ್ಟಿರೋದು ಹಾಗೆ ಈಗ ನಾನು ಹೇಳ್ಕೊಡೋದನ್ನ ನೀವು ಜಸ್ಟ್ ಅದನ್ನು ಪಾಲಿಸಿದ್ರೆ ಸಾಕು. ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಡ್ರೆ ಇದು ಯಾಕೆ ಹಿಂಗಿದೆ ಅಂತ ಕೇಳಿದ್ರೆ ಯಾಕೆ ಅನ್ನೋದು ಬೇಡ, ಹಿಂಗಿದೆಯಲ್ವಾ, ಇದು ಯಾಕೆ ಹಿಂಗಿದೆ ಅಂತ ಕೇಳಿದ್ರೆ ಯಾಕೆ ಅಂತ ಯಾರು ತಲೆ ಕೆಡಿಸ್ಕೊಂಡಿಲ್ಲ. ಅದು ಹಂಗಿದೆ, ಅದನ್ನ ಹಂಗೆ ಉಚ್ಚಾರಣೆ ಮಾಡಿದ್ವಿ. ನಾನು ಏನು ಹೇಳಕ್ ಬಂದೆ ಅಂದ್ರೆ, ಈಗ ಈ ಉತ್ಸಾಹ ಅನ್ನೋದನ್ನ ನಾನು ಕರೆಕ್ಟಾಗಿ ಉಚ್ಚಾರಣೆ ಮಾಡ್ತಿದ್ದೀನಿ. ನಾವು ಕನ್ನಡ ನಮಗೆ ಬರುತ್ತೆ, ನಾವು ಉಚ್ಚಾರಣೆ ಮಾಡ್ತೀವಿ. ಬಟ್ ಇದೇ ಪದನ ನೀವು ಬೇರೆಯವರಿಗೆ ಹೇಳ್ಕೊಡೋದಾದ್ರೆ, ಇದೇ ಪದನ ನೀವು ಹೇಳ್ಕೊಡೋದಾದ್ರೆ ಅವರು ಇಷ್ಟು ಈಸಿಯಾಗಿ ಹೇಳೋಕ್ಕಾಗಲ್ಲ. ಬಿಕಾಸ್ ಅವರಿಗೆ ಹೊಸ ಪದ ಇದು. ಅವ್ರೇನು ಹೇಳ್ತಾರೆ? ಫಸ್ಟ್ ಉತ್ಸಾಹ. ಈಗಲೂ ಕನ್ನಡದಲ್ಲೇ ಉತ್ಸಾಹ ಅಂತ ಹೇಳೋರು ತುಂಬ ಜನ ಇದ್ದಾರೆ ಅಲ್ವಾ? ಉಸ್ತವ ಈ ತರ ತಪ್ಪು ಹೇಳ್ತಾರೆ. ಆದ್ರೆ ನೀವೇನ್ ಮಾಡ್ತೀರಾ? ಸರಿ ಹೇಳೋ ತನಕ ಬಿಡೋದೇ ಇಲ್ಲ. ನಿಮ್ಮ ಮಕ್ಕಳಿಗೆ ಅದನ್ನು ಸರಿ ಹೇಳೋ ತನಕ ಇಲ್ಲ, ಇದನ್ನ ಹಿಂಗೆ ಹೇಳು. ಸೊ ಕನ್ನಡ ಅಚ್ಚ ಕನ್ನಡವಾಗಿ ನಮಗೆ ಕೇಳಲಿಕ್ಕೆ ಬಹಳ ಇಷ್ಟ. ಅದರ ಸರಿಯಾದ ಉಚ್ಚಾರಣೆ ಮಾಡಬೇಕು ಅಂತ ನಾವು ಬಯಸ್ತೀವಿ. ಅದೇ ಥರ ಇಂಗ್ಲೀಷ್ ಉಚ್ಚಾರಣೆ ಕೂಡ ಸರಿಯಾದ ರೀತಿಯಲ್ಲೇ ಹೇಳಬೇಕಲ್ವಾ? ಇಲ್ಲ ಸರ್, ನಾವೆಲ್ಲ ಗೌರ್ಮೆಂಟ್ ಅಂತಾನೆ ಹೇಳ್ತಾ ನಮಗೆ ಗೊತ್ತಿರೋದು. ತುಂಬ ಜನ ನಮ್ಮ ಅಕ್ಕಪಕ್ಕದಲ್ಲಿ ಮನೆ ಪಕ್ಕದಲ್ಲಿ ಹಿಂಗೆ ಹೇಳ್ತಾರೆ, ಸ್ಕೂಲಲ್ಲಿ ಹಿಂಗೆ ಹೇಳ್ತಾರೆ. ದಟ್ಸ್ ನಾಟ್ ದ ರೀಸನ್. 100 ಜನ ತಪ್ಪು, 100 ಜನ ಉತ್ಸಾಹ ಅಂತ ಹೇಳಿದ್ರೆ ಅದು ಸರಿಯಾಗ್ಬಿಡುತ್ತಾ? ಉತ್ಸಾಹ ಯಾವತ್ತಿದ್ರೂ ಉತ್ಸಾಹನೇ. 100 ಜನ ತಪ್ಪು ಹೇಳಿ, 1000 ಜನ ತಪ್ಪು ಹೇಳಿ, ನಿಮಗೆ ಕರೆಕ್ಟಾಗಿ ಪದದ ಉಚ್ಚಾರಣೆ ಗೊತ್ತಿದ್ರೆ, ಅದು ಹೆಂಗೆ ಬರುತ್ತೆ ಅಂತ ಗೊತ್ತಿದ್ರೆ, ನೀವು 100 ಜನ ಅಲ್ಲ, ಲಕ್ಷಗಟ್ಟಲೆ ಜನ ಹತ್ರ ನೀವು ಆರ್ಗ್ಯೂ ಮಾಡ್ಬೋದು, ಇಲ್ಲ ಅದು ಹಂಗಲ್ಲ ಹಿಂಗೆ ಅಂತ. ಹಾಗೆ ನಾನು ಹೇಳ್ತಾ ಇರೋದು ಕನ್ನಡದಲ್ಲಿ ಉಚ್ಚಾರಣೆ. ಈಗ ಎಷ್ಟೋ ಜನ ಕನ್ನಡನ ಉಚ್ಚಾರಣೆ ತಪ್ಪಾಗಿ ಮಾಡಿದಾಗ ನಾವೇ ಆಡ್ಕೋತೀವಿ. ಅವ್ರು ಹಂಗೆ ಹೇಳ್ತಾರೆ, ಕನ್ನಡನೇ ಮಾತಾಡೋದು ಬರಲ್ಲ ಅವರಿಗೆ, ನಟಿಗೆ ಕನ್ನಡ ಉಚ್ಚಾರಣೆ ಬರೋದಿಲ್ಲ ಅಂತ ಹೇಳ್ತೀವ. ಅದೇ ಥರ ನೀವು ಇಂಗ್ಲೀಷಲ್ಲಿ ತಪ್ಪಾಗಿ ಉಚ್ಚಾರಣೆ ಮಾಡಿದಾಗ ಬೇರೆಯವರು ನಿಮ್ಮ ಬಗ್ಗೆ ಹೇಳ್ತಾರೆ. ಸೊ ನಮ್ಮ ಕೈಲಿ ಆದಷ್ಟು ಇಂಗ್ಲೀಷ್ನವ್ರು ಯಾವ ಥರ ಪ್ರೊನೌನ್ಸ್ ಮಾಡ್ತಾರೆ ಆ ಲೆವೆಲ್ಗೆ ನಾವು ಹೋಗಿ ಉಚ್ಚಾರಣೆನ ಕಲಿಬೇಕು. ಅವ್ರ ಕೈಲಿ ನಾವು ಉಚ್ಚಾರಣೆನ ಕಲಿಬೇಕು. ಸೊ ದ್ಯಾಟ್ಸ್ ಹೌ ಇಟ್ ವರ್ಕ್ಸ್. ಈಗ ಗವರ್ಮೆಂಟ್, ನಾನು ಕೆಲವು ಇಂಗ್ಲೀಷ್ ವಿಡಿಯೋಸ್ ಎಲ್ಲ ಕಳಿಸ್ಕೊಡ್ತೀನಿ, ಮತ್ತೆ ಬ್ಲರ್ ಆಗ್ತಾ ಇದೆ, ಸ್ವಲ್ಪ ವೇಟ್ ಮಾಡಿ. ಓಕೆ, ಸೊ ಪ್ರೊನೌನ್ಸಿಯೇಷನ್ ಬಗ್ಗೆ ತುಂಬಾ ಆಸಕ್ತಿ ಇರೋರಿಗೆ ನಾನು ನಿಮ್ಗೆ ಒಂದು ಐಡಿಯಾ ಹೇಳ್ಕೊಡ್ತೀನಿ. ಯಾವ ಪದದ ಸರಿಯಾದ ಉಚ್ಚಾರಣೆ ಎಲ್ಲಿ ನೋಡಬೇಕು ಅನ್ನೋದನ್ನ. ಐಡಿಯಾ ಅಲ್ಲ, ಅದು ಓಪನ್ ಸೋರ್ಸ್. ಅದು
ಲಿಂಕ್ ಕಳಿಸ್ಕೊಡ್ತೀನಿ, ವಿಡಿಯೋ ಕಳಿಸ್ಕೊಡ್ತೀನಿ, ಹಿಂಗೆ ನೋಡಬೇಕು ಅಂತ. ಯಾವುದೇ ಪದ ತೊಗೊಂಡೋಗಿ ಅಲ್ಲಿ ಹಾಕಿ ಅದರಲ್ಲಿ ಕಂಪ್ಲೀಟ್ ಆಗಿ ಅದರ ಸರಿಯಾದ ಉಚ್ಚಾರಣೆ ಹೇಳ್ಕೊಡುತ್ತದು. ಅಂದರೆ ಯೂಟ್ಯೂಬಲ್ಲಿ ಬರುವಂತಹ ವರ್ಡ್ಸು ಅದು ಪ್ರೊನೌನ್ಸ್ ಮಾಡುತ್ತೆ. ನೆಕ್ಸ್ಟ್ ಸೈಲೆಂಟ್ ಓ. ಓ ಎಲ್ಲೆಲ್ಲಿ ಸೈಲೆಂಟ್ ಆಗುತ್ತೆ ನೋಡಿ. ಓ ಜಾಸ್ತಿ ವರ್ಡ್ಸಲ್ಲಿ ಸೈಲೆಂಟ್ ಆಗಲ್ಲ, ಬಟ್ ಸ್ಟಿಲ್ ಓನ ಸೈಲೆಂಟ್ ವರ್ಡ್ಸಲ್ಲಿ ಇನ್ಕ್ಲೂಡ್ ಮಾಡ್ತಾರೆ. ಉದಾಹರಣೆಗೆ ನೋಡಿ, COM ಕಂಫರ್ಟಬಲ್. ಓಕೆ, ಕಂಫರ್ಟಬಲ್. ಓಕೆ, ಸೊ ನಾನು ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ, ಯಾಕೆಂದ್ರೆ ಮತ್ತೆ ನೀವು ಡೌಟ್ಸ್ ಕೇಳೋ ಥರ ಇರಬಾರ್ದು. ಆಮೇಲೆ ಅದ್ಯಾಕೆ ಹಿಂಗೆ ಅಂತ ಕೇಳೋ ಥರ ಇರಬಾರ್ದು. ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ. ಇಲ್ಲೊಂದು ಪದ ಇದೆ ನೋಡಿ, ಕಂಫರ್ಟಬಲ್. ಸೊ ಇಲ್ಲಿ ನಾವು ಇಲ್ಲಿ ಓ ಸೈಲೆಂಟು, ಆರ್ ಸೈಲೆಂಟ್, ಎರಡು ಸೈಲೆಂಟ್ ಆಗಿದೆ. ಓ ಮತ್ತು ಆರ್ ಎರಡು ಸೈಲೆಂಟ್ ಇರುತ್ತೆ. ಕಂಫರ್ಟಬಲ್. ಕಾಮನ್ ಆಗಿ ಎಲ್ಲರೂ ಈ ಪದನ ಹೆಂಗೆ ಹೇಳ್ತಾರೆ, ಕಂಫರ್ಟಬಲ್ ಆಗಿದೆಯಾ ನಿಮಗೆ, ಕಂಫರ್ಟಬಲ್ ಇದಿರ್ತಾನೆ. ಆರ್ ಯು ಕಂಫರ್ಟಬಲ್? ಕಂಫರ್ಟಬಲ್ ಅವಶ್ಯಕತೆ ಇಲ್ಲ. ಸೊ ಅಲ್ಲಿ COM ಕಂಫರ್ಟಬಲ್, ಅದು ಟೇಬಲ್. ನೋಡಿ ಇಲ್ಲಿ ನಿಮಗೆ ಏನು ಅನ್ಸುತ್ತೆ, ಟೇಬಲ್ ಅಂತ ಅನ್ಸುತ್ತೆ. ಟೇಬಲ್, TABL, ಟೇಬಲ್. ಟೇಬಲ್ ಅಲ್ಲ, ಕಂಫರ್ಟಬಲ್. ಸೊ ಟೇಬಲ್ ಅನ್ನೋದು ಟಿಬಲ್ ಅಂತ ಸೌಂಡ್ ಆಗುತ್ತೆ. ಕಂಫರ್ಟಬಲ್, ಅನ್ಕಂಫರ್ಟಬಲ್. ಆರ್ ಯು ಕಂಫರ್ಟಬಲ್? ಸೊ ಓ ಇಲ್ಲ, ಆರ್ ಇಲ್ಲ. ಇಲ್ಲಿ ಇರೋ ಏನಿದೆ, ಏನ ನಾವು ಚ ಅಂತ ಹೇಳಿ ಕಂಫರ್ಟಬಲ್. ಟೇಬಲ್ ಅಲ್ಲ, ಕಂಫರ್ಟಬಲ್. ಓಕೆ, ಸೊ ಟಿಬಲ್ ಅಂತ ನಾದರೂ ಹೇಳಿ, ಕಂಫರ್ಟಬಲ್ ಈ ಥರ ಪ್ರೊನೌನ್ಸ್ ಮಾಡಬೇಕು. ನೆಕ್ಸ್ಟ್ ಕ್ಯಾಥೋಲಿಕ್ ಅಲ್ಲ, ಕ್ಯಾಥಲಿಕ್, ಇಲ್ಲಿ ಓ ಸೈಲೆಂಟ್. ಫೇವರೇಟ್ ಅಲ್ಲ, ಇಲ್ಲಿ ಓ ಸೈಲೆಂಟ್. ಯು ಹಾಕಿದ್ರೆ ಸಾಕು, ಫೇವರೇಟ್. ನೆಕ್ಸ್ಟ್ ಚಾಕೋಲೇಟ್ ಅಂತ ಹೇಳಲ್ಲ ನಾವು, ಚಾಕ್ಲೇಟ್, ರೈಟ್? ಇಲ್ಲಿ ಓ ಸೈಲೆಂಟ್, ಚಾಕ್ಲೇಟ್. ಈಗ ಆಮೆಗೆ ಇಂಗ್ಲೀಷಲ್ಲಿ ಟಾಯ್ಸ್ ಅಲ್ಲ, ಟಾಟಿಸ್. ಸೊ ಇಲ್ಲಿ ಓನು ಸೈಲೆಂಟ್ ಇರುತ್ತೆ, ಟಾಟಿಸ್. ಇಲ್ಲಿ ಓ ಹೇಳ್ತೀವಿ, ಇಲ್ಲಿ ಹೇಳಲ್ಲ. ಹಿಸ್ಟ್ರಿ ಎಲ್ಲರಿಗೂ ಗೊತ್ತು, ಹಿಸ್ಟಾರಿ ಅಂತ ಹೇಳಲ್ಲ ನಾವು, ಹಿಸ್ಟ್ರಿ. ಓ ಅದರ ಅವಶ್ಯಕತೆನೇ ಇಲ್ಲ ಅಲ್ಲಿ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ಪೀಪಲ್. ಇಲ್ಲಿ ಓ ಅವಶ್ಯಕತೆ ಇಲ್ಲ, ಅದು ಯಾಕೆ ಓ ಇದೆ ಅಂತ ನನಗೂ ಗೊತ್ತಿಲ್ಲ, ಬಟ್ ಅಲ್ಲಿ ಪೀಪಲ್ ಅಂತ ಹೇಳ್ತೀವಿ, ಓ ಸೈಲೆಂಟ್ ಮಾಡೋಣ. ಇಲ್ಲಿ ಲೆಪರ್ಡ್, ಇಲ್ಲಿ ಓ ಸೈಲೆಂಟ್, ಆರು ಸೈಲೆಂಟ್ ಮಾಡ್ಬೋದು. ಸೊ ಇಲ್ಲಿ ಲೆಪರ್ಡ್ ಅಲ್ಲ, ಲೆಪರ್ಡ್. ಓ ಇದೆ, ಓ ಯಾಕಿದೆ ಅಂತ ನನಗೂ ಗೊತ್ತಿಲ್ಲ, ಓ ಹೇಳೋದು ಬೇಡ ಅಷ್ಟೇ. ಲೆಪರ್ಡ್. ಹಾಗೆ ಇದೊಂದು ಪದ ಇದೆ, ಜೆಪಡಿ, ಆರ್ ಸೈಲೆಂಟ್ ಮಾಡ್ಬೋದು, ಜೆಪಡಿ. ಇಟ್ಸ್ ಜೆಪಡಿ. ಅದೇ ಅಮೆರಿಕನ್ಸ್ ಹೇಳ್ಬೇಕಾದ್ರೆ ಜೆಪಡಿ ಆರ್ ಅಂತ ಹೇಳ್ತಾರೆ, ಅದು ವಿಚಿತ್ರವಾಗಿರುತ್ತೆ, ಅದರ ಅವಶ್ಯಕತೆ ಇಲ್ಲ. ಈಸಿಯಾಗಿ ಜೆಪಡಿ. ನಾವು ಬ್ರಿಟಿಷ್ ಪ್ರೊನೌನ್ಸಿಯೇಷನ್ ಫಾಲೋ ಮಾಡೋಣ, ಯಾಕೆಂದರೆ ಅದೇ ನಮಗೆ ಈಸಿ. ನಾವು ಇಲ್ಲಿ ನೋಡಿ, ಇಲ್ಲಿ ಕುಡ್, ವುಡ್, ಶುಡ್. ಇದು ನಾನು ಆಲ್ರೆಡಿ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಯಾವ ಪಾಠದಲ್ಲಿ ಬರುತ್ತಿದ್ದು? ಕುಡ್, ವುಡ್, ಶುಡ್. ಸೈಟ್ ವರ್ಡ್ಸ್. ಎಸ್, ಸೈಟ್ ವರ್ಡ್ಸ್ ಅಲ್ಲಿ ಬರುತ್ತೆ ಅಲ್ವಾ? ಸೈಟ್ ವರ್ಡ್ಸ್ ಅಲ್ಲಿ ಕುಡ್, ವುಡ್, ಶುಡ್. ಹಾಗಾಗಿ ನೀವು ಯಾವ ಅಕ್ಷರ ಸೈಲೆಂಟ್ ಆಗಿದೆ ಅಂತ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ರೈಟ್? ಬೇಸಿಕಲಿ ಇಲ್ಲಿ ಓ ಅವಶ್ಯಕತೆ ಇಲ್ಲ, ಇಲ್ಲಿ ಎಲ್ ಸೌಂಡು. ಸೊ ಉಳಿಯೋದು ಯಾವುದು? CUD ನಾವು ಬರೀ CUD ಅಂತ ಬರೆದ್ರೆ ಹೆಂಗೆ ಓದ್ತೀವಿ? ಕಡ್ ಅಂತ ಓದ್ತೀವಿ ಅಲ್ವಾ? ಸೊ ಹಾಗಾಗಿ ಇದನ್ನ ಈ ಥರ ಬರೀ ಕುಡ್. ಇಲ್ಲಿ ಓ ಸೈಲೆಂಟ್, ಎಲ್ ಸೈಲೆಂಟ್. ಇಲ್ಲಿ ಓ ಸೈಲೆಂಟ್, ಎಲ್ ಸೈಲೆಂಟ್. ಓಕೆ, ಸೊ ಇದೊಂದು ವಿಚಿತ್ರ ಪದ, ಕಬಡ್. ಸೊ ಕಾಮನ್ ಆಗಿ ಇದನ್ನ ಯಾರಾದರೂ ಹೆಂಗೆ ಹೇಳ್ತೀರಾ? ಈಗ ಇದನ್ನು ಓದ್ರಿ ಯಾರಾದರೂ, ಇದನ್ನು ಓದ್ರೆ ನೀವು ಹೆಂಗೆ ಓದ್ತೀರಾ ಅಂದ್ರೆ ಕಬೋರ್ಡ್ ಅಂತಲೇ ಓದ್ತೀರಾ ಅಲ್ವಾ? ಏಕೆಂದರೆ ಬಿಡಿಸಿದಾಗ ಕಪ್ ಪ್ಲಸ್ ಬೋರ್ಡ್, ಕಬೋರ್ಡ್. ನಿಮ್ಮ ಮನೇಲಿ ಕಬೋರ್ಡ್ ಇದೆಯಾ ಅಂತ ಕೇಳಿದ್ರೆ ಅಫ್ಕೋರ್ಸ್ ಎಲ್ಲರೂ ಏನು ಹೇಳ್ತೀರಾ? ಹೌದು, ನಮ್ಮ ಮನೇಲಿ ಕಬೋರ್ಡ್ ಇದೆ ಅಂತ ಹೇಳ್ತೀವಿ. ಆ್ಯಕ್ಚುಲಿ ಅದರ ಸರಿಯಾದ ಪ್ರೊನೌನ್ಸಿಯೇಷನ್ ಕಬೋರ್ಡ್ ಅಲ್ಲ, ಕಬಡ್. ಇದು ಯಾರಿಗೆ ನೀವು ಹೇಳಿದ್ರೂ ಇಂಗ್ಲೀಷ್ ಗೊತ್ತಿರೋ ನಿಮ್ಮ ಫ್ರೆಂಡ್ಸಿಗೆ ಕಳಿಸ್ಕೊಡಿ, ಯಾರು ಒಪ್ಪೋದಿಲ್ಲ ಇದನ್ನು. ಕಬಡ್ಡ ಇಲ್ಲ, ಇದು ತಪ್ಪು. ಯಾರು ನಿಮಗೆ ಅವ್ರಿಗೇನು ಗೊತ್ತು, ಅವರಿಗೆ ಇಂಗ್ಲೀಷ್ ಗೊತ್ತಿಲ್ಲ ಅಂತ ಹೇಳ್ಬಿಡ್ತಾರೆ ಅಷ್ಟು. ಸೊ ಕರೆಕ್ಟ್ ಪ್ರೊನೌನ್ಸಿಯೇಷನ್ ಇಸ್ ಕಬಡ್. ಇದರಲ್ಲಿ ಪಿ ಸೈಲೆಂಟ್ ಇದೆ, ಎ ಅಥವಾ ಓ ಯಾವ್ದಾದ್ರು ಸೈಲೆಂಟ್ ಇದೆ ಅಂತ ಹೇಳ್ಬೋದು. ಓನೇ ತಗೊಳ್ಳೋಣ ನಾನು, ಓ ತಗೊಂಡಿರೋದಕ್ಕೆ ಓ. ಸೊ ಉಳಿದಿರೋ ಅಕ್ಷರ ಯಾವುದು? CUBARD. ಸೊ ಇಲ್ಲಿ AR ಆರ್ ಅಂತ ಹೇಳ್ಬೇಕಲ್ಲ ಅಂತ ಹೇಳ್ಬೇಕಿಲ್ಲ, ಆರ್ ಸೈಲೆಂಟ್ ಆಗಿರುತ್ತೆ. ಅಗೇನ್ BA ಇದೆ, ಬೆಡ್, ಕಬಡ್. ವಿಚಿತ್ರ ಪದಗಳಲ್ಲಿ ಇದು ಒಂದು. ಓಕೆ, ಮತ್ತೆ ಸ್ವಲ್ಪ ಬ್ಲರ್ ಆಗ್ತಾ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಇನ್ನು ಎಲ್ಲಿ ಓ ಸೈಲೆಂಟ್ ಆಗಿರುತ್ತೆ? ಓ ಇನ್ನೆಲ್ಲೆಲ್ಲಿ ಸೈಲೆಂಟ್ ಆಗಿರುತ್ತೆ ಅಂತ ಹೇಳಿದ್ರೆ, ಯಾವುದೇ ಪದದಲ್ಲಿ ಕೊನೆಯಲ್ಲಿ OUS, ಯಾವುದೇ ಪದದಲ್ಲಿ ಕೊನೆಯಲ್ಲಿ ಅಥವಾ ಮಧ್ಯದಲ್ಲಿ, ಯೂಶಲಿ ಕೊನೆಯಲ್ಲೇ ಬರುತ್ತೆ ಇದು. ಬಟ್ ಈ ಪದ ಕೆಲವು ಪದದಲ್ಲಿ ಡೇಂಜರಸ್ಲಿ ಅಂತ ಬರುತ್ತೆ, LY ಬರುತ್ತೆ. ಬಟ್ ಬೇಸಿಕಲಿ ನಿಮಗೆ OUS ಪದ ಮಧ್ಯದಲ್ಲಿ ಬಂದ್ರು, OUS ಪದ ಕೊನೆಯಲ್ಲಿ ಬಂದ್ರು ಅದರಲ್ಲಿ ಓ ಸೈಲೆಂಟ್ ಆಗಿರುತ್ತೆ.
ಸೊ ಇದನ್ನ ಹೆಂಗೆ ಹೇಳ್ತೀವಿ ನಾವು? ಫೇಮಸ್. ಫೇಮಸ್, FAMUS ಸಾಕು. FAMUS ಸಾಕು, ಅಲ್ಲಿ ಓ ಅವಶ್ಯಕತೆನೇ ಇಲ್ಲ. ಇದನ್ನೇ ನಾವು ಫೇಮಸ್ ಅಂತೀವಿ, ಬಟ್ ಇದನ್ನ ಹಿಂಗೆ ಬರೆದ್ರೆ ಫೇಮಸ್ ಅಂತ ಓದಬೇಕಾಗುತ್ತೆ. ಅದು ಅದರದೇ ಆದ ರೂಲ್ಸ್ ಇದೆ. ಓಕೆ, ಅದಕ್ಕೋಸ್ಕರ ಅದನ್ನ ಹಂಗೆ ಬರಿತೀವಿ, ಫೇಮಸ್. ಫೇಮಸ್. ಓಕೆ, ಸೊ ಇದು ಡೇಂಜರಸ್. ಡೇಂಜರಸ್. ನೀವು ಗಮನಿಸಿ, ಓದು ಸೌಂಡ್ ಏನು? ಆ ಅಥವಾ ಓ. ಈ ಆ ಮತ್ತೆ ಓ ಎರಡು ಸೌಂಡ್ ಬರಲ್ಲ ಕೊನೆಯಲ್ಲಿ. ಅರ್ಥ ಆಯ್ತಾ? ಡೇಂಜರಸ್, ಫೇಮಸ್, ನರ್ವಸ್, ಜನರಸ್, ಪಾಯ್ಸನಸ್. ಪಾಯ್ಸನಸ್ ಸರಿ ಬರ್ದೀನ ಕನ್ನಡದಲ್ಲಿ? ಪಾಯ್ಸನಸ್. ಪಾಯ್ಸನಸ್. ಇಲ್ಲೆಲ್ಲಾದ್ರೂ ನಿಮಗೆ ಓ ಓ ಓ ಅಂತ ಕಾಣಿಸುತ್ತಾ ಅಥವಾ ಆ ಕಾಣಿಸುತ್ತಾ? ಇಲ್ಲ, ಎಲ್ಲ ಅ ಇದೆ. ಯಾವುದು ಉಚ್ಚಾರಣೆ? ಯುದು. ಯು ಇದೆಯಲ್ವಾ? US ಅಸ್ ಇದೆ, ಸಾಕು. ಅರ್ಥ ಆಗ್ತಿದ್ಯಾ? ಸೊ ಓ ಎಲ್ಲೆಲ್ಲಿ ಸೈಲೆಂಟ್ ಆಗಿದೆ? ಕೊನೆಯಲ್ಲಿ OUS ಬಂದ್ರೆ ಅಥವಾ ಮಧ್ಯದಲ್ಲಿ ಡೇಂಜರಸ್ಲಿ ಅಂದ್ರೆ OUS ಬಂದು ಮತ್ತೆ LY ಬಂದ್ರೆ, ಕೆಲವು ಪದದಲ್ಲಿ LY ಬರುತ್ತೆ, ಆವಾಗಲೂ ನಿಮಗೆ ಓ ಸೈಲೆಂಟ್ ಆಗೇ ಇರುತ್ತೆ. ಓಕೆ, ಅದು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಯ್ತಲ್ವಾ? ಸರ್, ಮತ್ತೆ ಪ್ರಶ್ನೆ ಕೇಳ್ಬಿಡಿ, ಸರ್ ಈ ವರ್ಡ್ಸ್ ಅಲ್ಲಿ ಹೆಂಗ್ ನೆನ್ಪಿಟ್ಕೊಳ್ಳೋದು? ಯಾಕೆ ನೆನ್ಪಿಟ್ಕೋತೀರಾ? ಪದೇ ಪದೇ ಡೈಲಿ ಓದಿದ್ರೆ ಅದಾಗೆ ಕೂತ್ಕೊಳ್ಳುತ್ತೆ ಮೈಂಡಲ್ಲಿ. ಯಾಕೆ ನೆನ್ಪಿಟ್ಕೋಬೇಕು? ರೈಟ್, ನೆಕ್ಸ್ಟ್. ನೆಕ್ಸ್ಟ್ ಬಂದು ನಿಮಗೆ